ಕಾಲೇಜು ಬಂದು ಈ ಹಾಲ್ ಟಿಕೆಟ್ ಇಸ್ಕೊಂಡು ಸಸ್ತಾನಶ ಮಾಡಕತ್ತೀವಿ. ನಮ್ಮ ರಾಜವಲ್ಲಿ ಕೊಡ್ಸೋಣ ಏಕ್ ನಂಬರ್. ಥ್ಯಾಂಕ್ ಯು. ಪಪ್ಪಿ ಕೊಡಿ ಪಪ್ಪಿ. ಒಂದಿಷ್ಟು ಹೊರಗಡೆ ಒಂದಿಷ್ಟು ಏನಾದ್ರು ರೀಲ್ಸ್ ಇಷ್ಟು ಹೊಸ ಕಂಟೆಂಟ್ಗಳು ಶೂಟ್ ಮಾಡ್ಕೊಂಬರ್ಬೇಕು. ಕಾಮಿಡಿ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅಂತ ಹೇಳ್ಕಿರ ಅವಾಗ ಅದು ಅನ್ಕೊಂಡಿನಿ. ಬರಪ್ಪ ಅಂದರೆ ಸತ್ತಡಿ ಒಂದೇ ಮ್ಯಾಚ್ ಆಡ್ಬರ್ತೀವಿ ಅಲ್ಲ ಥರ. ಇಲ್ಲಿ ನೋಡ್ರೆ ಸೂರ್ಯಮಾಮ ಮುನಿಗೆ ಹೋಗಿ ಅಂತಾರೆ. ಊರಕ್ಕ ಪೂರ ಮುನಿಗೆ ಹೋಗಿ ಈಗ ಹೆಂಗೆ ಮಾಡ್ಬೇಕು ತಿಳಿಯಲ್ಲ. ಈಗ ಬಟ್ಟೆ ಚೀಲಗಳು ನೋಡ್ರಿ ಅಡ್ಡು ಇನ್ನೊಂದು ಚೀಲ ಐತಲ್ಲ ತಳ ಹೋಯ್ತು. ನಮ್ಮ ಟೈಗರ್ ಗಂಗೋರು ಭಾಳ ಹೆಲ್ಪ್ ಮಾಡತ್ತಾರೆ ಅಲ್ಲೇ ನಡ್ಸಿರ ಗೈಸ್. ಮನೆಗೆ ನೋಡ್ರಿ ಇಷ್ಟು ಚೀಲ ಇವು ಬಟ್ಟೆಗಳು ಇವು ಬರೇ ಇಷ್ಟು ಬಟ್ಟೆಗಳು ಇಷ್ಟು ಶೂಸ್ಗಳು. ಚಿಕನ್ ತಂದೂರಿ ರೊಟ್ಟಿ ಅದನ್ನು 8 ನಂಬರ್ ಸಪ್ಪ ಸೆಟ್ ಮಾಡಿದೆ. ಈಗ ಸಪ್ಪ ಸೆಟ್ ಮಾಡಿಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ನಾನು 1 ಗಂಟೆಗೆ. ಹೌದು ಗೈಸ್, ನಿಜವಾಗ್ಲೂ 1 ಗಂಟೆಗೆ ಟೈಮ. ನೋಡ್ರಿ 1 ಗಂಟೆಗೆ ಟೈಮ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಮಲ್ಕೊಂಡಿದ್ದೆ ನಾನು, ಎಚ್ಚರಾಗಿರಲಿಲ್ಲ. ಎಚ್ಚರಲ್ಲಕ್ಕೆ ನಾವು ಆಗಲೇ ಇರ್ತೀನಿ 12 ಗಂಟೆಗೆ. ಎದಕ್ಕೆ ಇಲ್ಲೊಂದು ಸ್ವಲ್ಪ ನೀರಿಟ್ಟು ಮತ್ತೆ ವಾಪಸ್ ಮಲ್ಕೊಂಡಿದ್ದೆ. ರಾತ್ರಿ ಮಾಡಿ ಮಕ್ಕೊಂಡಿರಲಿಲ್ಲ. ಮುಂಚೆ ಮಕ್ಕೊಂಡಿನ ಅಷ್ಟಲ್ಲ ಅಂತ ಎಚ್ಚರಾಗಿರಲಿಲ್ಲ. ಬನ್ನಿ ಗಾಯ್ಸ್, ಇವಾಗ ಫಟಾಫಟ್ ಅಂತಲಕ್ಕೆ ಸ್ನಾನ ಮಾಡೋಮಂತ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಕಾಲೇಜ್ ಹೋಗ್ಬೇಕು. ಅದ್ರ ಸಲುವಾಗಿ ಇವತ್ತು ಸ್ನಾನ ಮಾಡ್ಬೇಕಂತಲಕ್ಕೆ ನೀರಿಟ್ಟಿದ್ದೆ. ಒಂದು 10 ನಿಮಿಷ ಸ್ನಾನ ಮಾಡ್ಕೊತೀನಿ. ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ವೇಟ್ ಆ್ಯಂಡ್ ವಾಚ್. 1 2 3 ಗೈಸ್, 1 ನಂಬರ್ ಸ್ನಾನ ಅಂತೂ ಮಾಡ್ಕೊಂಬಂದೆ. 1 ನಂಬರ್ ಅಂದರೆ 1 ನಂಬರ್ ಐತಿ ಸ್ನಾನ. ಇವಾಗ ಹಸುವಾಗ್ಯದ, ಸಿಕ್ಕಾಪಟ್ಟೆ ಹಸುವಾಗ್ಯದ. ಅದಕ್ಕೆ ಈಗ ಏನು ಮಾಡಲಿ ಏನು ತಿಳಿ ಅಂತಳಿಕೆ ನೋಡಕತ್ತಿದೆ. ಅಂದ್ರೆ ಅಡುಗೆ ಏನು ಮಾಡ್ಕೊಳಪ್ಪ ಅಂತ ಹೇಳ್ತಾರೆ. ನಾನು ನಾರ್ಮಲ್ ಟೈಮ್ದಾಗೆ ಅಡುಗೆ ಮಾಡ್ಕೊಳ್ಳೋದು. ಈ ಟೈಮ್ದಾಗ ಏನು ಅಡುಗೆ ಮಾಡ್ಕೊತ ನೋಡ್ರಿ ನಾನು. ಹೌದು, ಹೊರಗಡೆ ಹೊಂಟೀನಿ. ಈಗ ಹೊರಗಡೆ ಹೋಗ್ಬೇಕಪ್ಪ ನೀನು. ಬನ್ನಿ ಗಾಯ್ಸ್, ಇವಾಗ ಹೊರಗಡೆ ಹೋಗಿ ಒಂದಿಷ್ಟು ಏನಾದ್ರು ನಾಷ್ಟ ಮಾಡ್ಕೊಂಡ್ಬಿಟ್ಟು ಕಾಲೇಜ್ಗೆ ಹೋಗ್ಬಂದ ಹೇಳ್ತು ಪಟ ತಿಳಿದೆ. ನಾಷ್ಟ ಮಾಡ್ಕೊಂಬೀಗ ನಾಷ್ಟ ಮಾಡ್ಕೊಂಡು ನಮ್ಮ ರಾಜವಲ್ಲಿ ಬರ್ತಾನಂದ ಅವ್ನು ಹೋಗ್ಬೇಡ ಅನ್ನೋದಕ್ಕೆ ಅವನಿಗೆ ಕರ್ಕೊಂಡು ಕಾಲೇಜ್ ಹೋಗ್ಬಂತ ಲೆಟ್ಸ್ ಗೋ. A few moments later. ಗಾಯ್ಸ್, ಅಲ್ಲಿಂದ ಇವಾಗ ಸೀದಾ ಕಾಲೇಜ್ ಬಂದು ಈ ಹಾಲ್ ಟಿಕೆಟ್ ಇಸ್ಕೊಂಡು ಸಸ್ತಾನಶ ಮಾಡಕತ್ತೀವಿ. ನಮ್ಮ ರಾಜವಲ್ಲಿ ಕೊಡ್ಸೋಣ ಗಾಯ್ಸ್. ಇದೆಲ್ಲ ಕೋಲ್ಡ್ ಡ್ರಿಂಕ್ಸ್ ಸಸ್ತಾನಶ ನೋಡ್ರಿ. ಇಲ್ಲ ಸಸ್ತಾನಶ ಇಲ್ಲ ನೋಡ್ರಿ. 1 ನಂಬರ್. ಥ್ಯಾಂಕ್ ಯು. ಪಪ್ಪಿ ಕೊಡಿ ಪಪ್ಪಿ. मौसम तो ऐसा लग रहा है दिल गार्डन हो रहा है. ओह गॉड, एक बार दिला दे. ಬರೀ ಗಾಯ್ಸ್, ಇವಾಗ ಸಸ್ತಾನಶ ಮಾಡಮಂತ. ಆ್ಯಂಡ್ ನಮ್ಮ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ರಾಜನಿಲ್ಲದ ರಾಜ್ಯ ಆದಂಗೆ ಇರೋದು. ಟೈಗರ್ ಇಲ್ಲಾರ್ದಾಗ ಮಿನಿ ವ್ಲಾಗ್ ಬರ್ತದೆ ನೋಡ್ರಿ ಗೈಸ್. ಇವತ್ತಿಂದು ಯಾವಾಗ ಬರ್ತೋ ಗೊತ್ತಿಲ್ಲ. ಲಾಂಗ್ ವಿಡಿಯೋದಾಗ ಇವತ್ತು ಲಾಂಗ್ ವಿಡಿಯೋ ಹಾಕಿರ್ಬೋದು. ಬಟ್ ಮಿನಿ ವ್ಲಾಗ್ 2-3 ದಿನ ಬಿಟ್ಟು ಬರ್ಬೋದು. ಗೈಸ್ ಬನ್ನಿ ಪಟ ಬೆಳಗ್ಗೆ ಸಸ್ತಾನಶ ಮಾಡಿಬಿಟ್ಟು ಹೋಗುವ ಮನೆ ಕಡೆ ಮತ್ತೇನೇನು ಕೆಲಸ. ಗಾಯ್ಸ್, ಅಲ್ಲಿಂದ ಸಿದ್ಧ ಮನೆ ಬಂದು ಒಂದಿಷ್ಟು ರೀಲ್ಸ್ ಶೂಟ್ ಇದ್ದ ದರ್ಶನ. ಅಂದ್ರೆ ರೀಲ್ಸ್ ಶೂಟ್ ಮಾಡ್ಕೋಬೇಕಂತ ಹೇಳಿದ್ರೆ ಸ್ವಲ್ಪ ರೆಡಿಯಾಗಿಬಿಟ್ಟು ತಗೊಳ್ಳ ರೀಲ್ಸ್ ಮಾಡ್ಬೇಕಂತ ಹೇಳಿ ನಿಂತಿದೆ ಮನೆ. ಗಾಯ್ಸ್, ಇವಾಗ ಐತಲ್ಲ ಒಂದಿಷ್ಟು ಹೊರಗಡೆ ಒಂದಿಷ್ಟು ಏನಾದ್ರು ರೀಲ್ಸ್ ಇಷ್ಟು ಹೊಸ ಕಂಟೆಂಟ್ಗಳು ಶೂಟ್ ಮಾಡ್ಕೊಂಬರ್ಬೇಕು. ಕಾಮಿಡಿ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅಂತ ಹೇಳ್ಕಿರ ಅವಾಗ ಅದು ಅನ್ಕೊಂಡಿನಿ. ನೋಡುವಾಗ ಸೈಂಡ್ ಬಂದು ಮನೆ ಎಲ್ಲ ಪ್ಯಾಕ್ ಮಾಡಬೇಕು. ಅಂದರೆ ಎಲ್ಲ ಸಾಮಾನುಗಳು ಪ್ಯಾಕ್ ಮಾಡಬೇಕು. ಏನೇನು ಅದಾವಲ್ಲ ಅವೆಲ್ಲ ನನ್ನ ಸಾಮಾನುಗಳು ಅದಾವಲ್ಲ. ಅದಕ್ಕೊಂದೆರಡು ಏನೋ ಸಾಮಾನುಗಳು ಚೀಲಗಳು ತೊಗೊಂಡಿನಿ. ಅವ್ರನ್ನ ಹಾಕಿ ಬಟ್ಟೆ ಗಿಟ್ಟೆಲ್ಲ ಹಾಕಿ ಒತ್ತು ಚೆಂದಾಗಿ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಬೇಕು. ಯಾಕಪ್ಪ ಅಂದ್ರೆ ನಾಳೆ ಶಿಫ್ಟ್ ಮಾಡ್ಬೇಕು. ನಾನು ನಾಳೆ ಮುಂಜಾನೆ ಸ್ಟಾರ್ಟ್ ಮಾಡ್ತೀನಿ ಶಿಫ್ಟ್ ಮಾಡೋಕೆ. ಸೊ ಅದ್ರ ಸಲುವಾಗಿ ಬೇಗ ಐತಲ್ಲ ಎಲ್ಲ ರಾತ್ರಿ ಮಾಡಿ ಹೊತ್ತಾ ಎಷ್ಟಾಗುತ್ತಾ ಅಷ್ಟು ಎಲ್ಲ ನಾನು ಕ್ಲೀನಾಗಿ ಒಟ್ಟು ಸಾಮಾನ ನಾನು ಪ್ಯಾಕ್ ಮಾಡ್ಬೇಕಂತ ನನ್ನ ಅಂದ್ಕೊಂಡಿನಿ. ಏನಾಗುತ್ತೆ ನೋಡುವಂಥ ಬಂದಿದ್ದೆ ಗೈಸ್. ಈಗ ಫಟಾಫಟ ಅಂತೇಳಿ ಒಂದಿಷ್ಟು ರೀಲ್ಸ್ ಶೂಟ್ ಮುಗಿಸ್ಕೊಂಡು ಹೊರಗಡೆ ಹೋಗಿ ಇನ್ನೊಂದೆರಡು ರೀಲ್ಸ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡ್ಕೆ ಬಂದ್ಬಿಡಮಂತ ಬನ್ನಿ. ಫಟಾಫಟ ಆಯ್ತು ಎಲ್ಲ ಮುಗಿಸ್ಕೊಂಬಂತ ಲೆಟ್ಸ್ ಗೋ. ಗಾಯ್ಸ್, ಅದೇ ಖುಷಿ ಒಳಗೆ ಫಟಾಫಟ್ ಅಂತೇಳಿ ರೆಡಿಯಾಗಿ ಇವಾಗ ಹೊಂಟಿನಿ. ಎಲ್ಲಿಗಪ್ಪ ಅಂತಂದ್ರೆ ಅದೇ ಹೇಳಿದೆ ಅಲ್ಲಿ ನಿಮ್ಗೆ ಒಂದಿಷ್ಟು ರೀಲ್ಸ್ ಶೂಟ್ ಮಾಡ್ಕೋಬೇಕು. ಹೊರಗಡೆ ಒಂದಿಷ್ಟು ಕಾಮಿಡಿ ಆಗಿರೋದು, ಫನ್ನಿ ಆಗಿರೋದು ಆ ಥರ ಎಲ್ಲ. ಅದ್ರ ಸಲುವಾಗಿ ಒಂದು ಸ್ವಲ್ಪ ವರ್ಕ್ ಮಾಡ್ತಾಯಿದ್ದೀನಿ. ಜಾಸ್ತಿ ವರ್ಕ್ ಮಾಡ್ಲತ್ತೀನಿ. ಯಾಕಪ್ಪ ಅಂದ್ರೆ ನಾನು ಮಾಡ್ತಾ ಇರೋ ವರ್ಕ್ ಇದು ನನಗೆ ಸಾಲಲ್ಲ. ನಾನು ಓದ್ತದೆ ಪಕ್ಕ ಹಾರ್ಡ್ ವರ್ಕ್ ಬೇಕೇ ಬೇಕು. ಕಂಟಿನ್ಯೂ ಏನು ಬರೀ ರೀಲ್ಸ್ ಮಾಡ್ತೀನಿ ಅದೇ ಮಿನಿ ಬ್ಲಾಗ್ ಮಾಡಿ ಹಾಕ್ತೀನಿ ಅಂದ್ರೆ ಸೆಟ್ ಆಗೋಲ್ಲ. ಅದರೊಳಗೆ ಒಂದಿಷ್ಟು ಏನಾದರೂ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂದಾಗೆ ಎಲ್ಲ ಜನರಿಗೆ ಸ್ವಲ್ಪ ಹತ್ತಿರ ಆಗೋದು. ಸೊ ಬನ್ನಿ ಫಟಾಫಟ ತೊಗೊಂಡು ಲೆಟ್ಸ್ ಗೋ. ಗೈಸ್, ಅಲ್ಲಿಂದ ರೀಲ್ಸ್ ಮಾಡೋವಪ್ಪ ಅನ್ನೋಣ. ಇಲ್ಲಿ ಗಾರ್ಡನ್ನಾಗ ಇದೀನಿ ಬಾ ಅಂತೇಳಿ ಕರ್ಸೋಣ ನಮ್ಮ ರಾಜವಲಿ ಮತ್ತು ಟೈಗರ್ ಗಂಗು.
ಅಲ್ಲಿ ವಾಲಿಬಾಲ್ ಆಡಕತ್ತಾರ ಅವರು. ಬರಪ್ಪ ಅಂದರೆ ಸ್ವಲ್ಪಡಿ ಒಂದೇ ಮ್ಯಾಚ್ ಆಡ್ಬರ್ತೀವಿ ಅಲ್ಲತ್ತಾರ. ಇಲ್ಲಿ ನೋಡ್ರೆ ಸೂರ್ಯಮಾಮ ಮುನಿಗೆ ಹೋಗಿ ಅಂತಾರೆ. ಊರಕ್ಕ ಪೂರ ಮುನಿಗೆ ಹೋಗಿ ಈಗ ಹೆಂಗೆ ಮಾಡ್ಬೇಕು ತಿಳಿಯಲ್ಲ. ಈಗ ಕತ್ಲಾಯ್ತಂದು ಮತ್ತು ವಿಡಿಯೋಸ್ ಚೆಂದ ಬರಲತ್ತ ನನ್ನ ಅನಿಸಿಕೆ. ಅದಕ್ಕೆ ಬೇಗ ಬರಲಪ್ಪ ಅಂತ ನಾಲ್ಕತ್ತಿನ ಬರಾಕ್ತಾ ಇರಲಿಲ್ಲ ಅವರಿಬ್ಬರು. ಫಟಾಕ್ಸ ಬಂದನಂದ್ರೆ ವಿಡಿಯೋ ಮಾಡಕ್ಕೆ ಬರ್ತದೆ. ಒಂದು ರೀಲ್ಸ್ ಅದ ಚೆಂದ ಖರೀದಿ ಆಗಿರೋದು, ಕಾಮಿಡಿ ರೀಲ್ಸ್. ಅದಕ್ಕೆ ಬನ್ನಿ ಫಟಾಫಟ ಅದೇ ಮಾಡ್ಕೊಳಮಂತ ಅವ್ರಿಗೆ ಬಾ ಅಂತ ಹೇಳತ್ತೀನಿ. ಬರಲಾಗ್ಯಾರ, ಕರ್ಸಿ ವಿಡಿಯೋ ಮಾಡ್ಕೋಬೇಕು. ಅಲ್ಲಿ ನೋಡ್ರಿ ವಾಲಿಬಾಲ್ ಆಡತ್ತಾರ ಅವ್ರು. ಬ್ಯಾಡ ವಾಲಿಬಾಲ್ ಆಡತ್ತಾರ. ಲೆಟ್ಸ್ ಗೋ. ಫಟಾಕ್ಸ tomorrow. ಗೈಸ್ ಅಲ್ಲಿಂದ ಮೈ ಬಂದಿನಲ್ಲ. ಈಗ ಫಟಾಫಟ್ ಅಂತೇಳಿ ಎಲ್ಲ ಏನಂತಾರ ಪ್ಯಾಕಪ್ ಮಾಡಬೇಕು ಎಲ್ಲ ಸಾಮಾನುಗಳು. ಅದಕ್ಕೈತಲ್ಲ ಒಂದಿಷ್ಟು ಚೀಲ ತೊಗೊಂಡ್ಬಂದೀನಿ. ಅಂದ್ರೆ ನಮ್ಮ ಈ ಚೀಲದಾಗಿ ಎಲ್ಲ ಹಾಕ್ಬೇಕು. ಇವೆಲ್ಲ ಬಾಂಡೆ ಸಾಮಾನು ಹಿಡಿದು ಎಲ್ಲ ಹಾಕ್ಬೇಕು. ಈಗ ಫಟಾಫಟ ಕೆಲಸ ಮಾಡ್ಬೇಕು ಗೈಸ್. ಆ್ಯಂಡ್ ಫಸ್ಟ್ ಐತಲ್ಲ ಇವೆಲ್ಲ ಬಟ್ಟೆ ಹಾಕೋಬೇಕು. ಬಟ್ಟೆ ಹಾಕೊಂಡ್ಬಿಟ್ಟು ಆಮೇಲೆ ಐತಲ್ಲ ಬಾಂಡೆ ಸಾಮಾನು ಆ್ಯಂಡ್ ಉಳಿದಿದ್ದು ಮ್ಯಾಗಿನ ಎಲ್ಲ ಸಾಮಾನುಗಳೆಲ್ಲ ತೊಗೊಳಮಂತ. ಮ್ಯಾಗಿನೆಲ್ಲ ಸಾಮಾನು ಯಾಕೆ ತೊಗೊಳಿಲ್ಲ ಅಂದ್ರೆ ನಮ್ಮ ರಾಜವಲಿ ಮತ್ತು ಟೈಗರ್ ಗಂಗು ಬರ್ರಿ ಅಂತ ವೇಟ್ ಮಾಡತ್ತೀನಿ. ಅವ್ರು ಬಂದ್ರಂದ್ರೆ ತೊಕ್ಕೊಂಡು ಶಿಸ್ತಾಗಿ ಎಲ್ಲ ಐತೆ ಕ್ಲೀನ್ ಮಾಡಮಂತ. ನಮ್ಮ ಮ್ಯಾಗಿನೆಲ್ಲ ತೊಗೊಳಕ್ಕೆ ಬರ್ತದೆ. ಅದಕ್ಕೆ ಇವಾಗ ಐತಲ್ಲ ನಾವು ಒಬ್ಬ ಇದ್ದೀನಿ ಅಂತೇಳಿ ಅದು ಏನು ಮಾಡಿಲ್ಲ. ಮ್ಯಾಗಿಂದ ಅದೆಲ್ಲ ಶೂಸ್ ಇದೆಲ್ಲ ಸಿಕ್ಕಾಪಟ್ಟೆ ಅದಾವ ಬಸ್. ಏನು ಹೇಳ್ತೀರಿ, ಸಿಕ್ಕಾಪಟ್ಟೆ ಅದಾವ. ಅದಕ್ಕೆ ಮತ್ತು ಒಂದಿಷ್ಟು ಇದರೊಳಗಿಂದು ತುಳಸಿ ಗಿಡ ಒಂದಿಷ್ಟು ಕಿತ್ಕೊಂಡು ಒಂದು ಗಿಡ ಹಚ್ಕೋಬೇಕು. ನಾನು ಇನ್ನೂ ಭಾಳ ಅದ ಕೆಲಸಗಳು, ಸಿಕ್ಕಾಪಟ್ಟೆ ಕೆಲಸಗಳು ಅದಾವ. ನಾನು ಇಲ್ಲಿವರೆಗೂ ವರ್ಕ್ ಒಂದು ಮಾಡಿರಲಿಲ್ಲ. ಈಗ ಸ್ಟಾರ್ಟ್ ಮಾಡಿದೆ ಅಂದ್ರೆ ಫಟಾಫಟ್ ಎಲ್ಲ ಕೆಲಸ ಮಾಡ್ಕೊಳಮಂತ. ಲೆಟ್ಸ್ ಗೋ. ಇವಾಗ ಮನಿ ಖಾಲಿ ಮಾಡೋ ಸಮಯ, ಅಂದರೆ ಪ್ಯಾಕಪ್ ಮಾಡೋ ಸಮಯ. ಗೈಸ್ ತಗೋಬೇಡ ಎಲ್ಲ ಖಾಲಿ ಮಾಡಿದೆ ನೋಡ್ರಿ. ಎಲ್ಲ ಪ್ಯಾಕಪ್ ಆಗ್ಯದ. ಇಂಡ ಇಲ್ಲಿ ಚೀಲಗಳು ನೋಡ್ರಿ, ಇಲ್ಲಿ ಬಟ್ಟೆ ಚೀಲಗಳು ನೋಡ್ರಿ. ಅಡ್ಡು ಇನ್ನೊಂದು ಚೀಲ ಐತಲ್ಲ ತಳ ಹೋಯ್ತು. ನಮ್ಮ ಟೈಗರ್ ಗಂಗೋರು ಭಾಳ ಹೆಲ್ಪ್ ಮಾಡತ್ತಾರ. ಅಲ್ಲೇ ನೋಡ್ಸಿರಿ ಗೈಸ್ ಬಟ್ಟೆ ಚೀಲ. ನಮ್ಮ ಟೈಗರ್ ಗಂಗೋರು ಭಾಳ ಹೆಲ್ಪ್ ಮಾಡಕತ್ತಾರ. ಆ್ಯಂಡ್ ನಮ್ಮ ರಾಜವಲಿ ಒಂದೆರಡು ಚೀಲ ಹೊತ್ತು ತೆಳಗೆ ಹೋಗೇನು. ಈಗ ಮನೆಗೆ ನೋಡ್ರಿ ಇಷ್ಟು ಚೀಲ. ಇವು ಬಟ್ಟೆಗಳು ಇವು ಬರೀ ಇಷ್ಟು ಬಟ್ಟೆಗಳು, ಇಷ್ಟು ಶೂಸ್ಗಳು ಮತ್ತು ಉಳಿದೆಲ್ಲ ಸಿಕ್ಕಾಪಟ್ಟೆ ಸಾಮಾನುಗಳದಾವೆ. ಇಲ್ಲೆಲ್ಲ ಏನೋ ಸಾಮಾನುಗಳದಾವೆ. ಇವೆಲ್ಲ ತೊಗೊಂಡು ಡೈರೆಕ್ಟ್ ತೆಳಗೆ ಹೋಗೋದಿರ್ತದೆ. ಬನ್ನಿ ಆಯ್ತು ಹೊಸ ಮನೆಗೆ ಹೋಗಮಂತ. ಇವತ್ತೇ ಶಿಫ್ಟ್ ಮಾಡಿ ಇವತ್ತೇ ಅಲ್ಲೇ ಇರ್ಬೇಕಂತ ನಾನು ಪ್ಲ್ಯಾನ್ ಆಗಿದ್ದೀನಿ. ಅದಕ್ಕೆ ಗೈಸ್ 75% ಮೇಲೆ ಎಲ್ಲ ಸಾಮಾನುಗಳೆಲ್ಲ ಒಯ್ದಿಟ್ವಿ. ಇಲ್ಲಿ ಎಲ್ಲ ಖಾಲಿ ಆಗ್ಯದ ನೋಡ್ರಿ. ಎಲ್ಲ ಖಾಲಿ ಆಗ್ಯದ. ಈಗಂತೂ ಇಲ್ಲಿ ಬಟ್ಟೆ ಅಂತೂ ಇಟ್ಟು ಎಲ್ಲ ಖಾಲಿ ಆಗ್ಯದ. ಮ್ಯಾಗಿಂದ ಹಿಡಿದು ಎಲ್ಲ ಖಾಲಿ ಆಗ್ಯದ ಗೈಸ್. ಇವಾಗ ಕಿಚನ್ ಹಾಲತ್ ಅಷ್ಟೇ. ಇಲ್ಲಿ ಬರೀ ಕಿಚನ್ ಅಷ್ಟು ಉಳ್ದ ಗೈಸ್. ಬನ್ನಿ ಇವ್ರು ಹೊಡೆದಾಡಕತ್ತಾರೆ ಈಗ. ಮನೆ ಗೈಸ್ ಇವಾಗ ಐತಲ್ಲ ಒಂದಿಷ್ಟು ಹೊರಗೆ ಊಟಕ್ಕೆ ತೊಗೋಬೇಕು. ಲೆಟ್ಸ್ ಗೋ ಗೈಸ್. ಊಟ ಮಾಡ್ಕೊಳಕ್ಕೆ ಬಂದ್ಬಿಡೋಣ ಅಂತ. ಈಗ ಅಡುಗೆ ಮಾಡ್ಕೊಳ್ಳೋಂತ ಆಗಲ್ಲ ಅದ್ರಸಲಿಂದ. ಎದಕ್ಕೆ ನಗುತ್ತೀರಿ ಸರ? ಬನ್ನಿ ಫಟಾಫಟ ಬೆಳಗ್ಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಗೈಸ್. ಅಲ್ಲಿಂದ ಸಿದ್ಧ ಇವಾಗ ನಮ್ಮ ಟೈಗರ್ ಗಂಗು ಮತ್ತು ರಾಜವಲಿ ಎತ್ತಾಕೊಂಡು ಸೀದಾ ಊಟಕ್ಕತ್ತೆ ಬಂದೀವಿ. ಎಲ್ಲಪ್ಪ ಅಂದ್ರೆ ತಿಳಿದರ ಬಂದೀವಿ. ಶಿಸ್ತು ಊಟ ಮಾಡಿಕೊಂಡು ಹೋಗುವ ಇವಾಗ ಪಟಾಕ್ಸೆ. ಬನ್ನಿ ಹೋಗಮಂತ. ಮನೆಗೆ ಫಟಾಫಟ ಬೆಳಗ್ಗೆ ಊಟ ಮಾಡಮಂತ. ಊಟ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹೋಗಮಂತ. ಬನ್ನಿ ಪ್ಲೇಟ್ ಅಂತ ರೆಡಿ ಅದ. ಈಗ ಊಟ ಮಾಡೋದು, ಊಟ ಜಡಿಯೋದು ಗೈಸ್. ಮಸ್ತ್ ಈಗ ಚಿಕನ್ ತೊಗೊಂಡಿವಿ. ಚಿಕನ್ ತಂದೂರಿ ರೊಟ್ಟಿ ಅದನ್ನು ತುಂಬ ಸಪ್ಪ ಸೆಟ್ ಮಾಡಿದೆ. ಈಗ ಸಪ್ಪ ಸೆಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ತಿಂದು ಫುಲ್ ಹಸಾಗಿರೋದು. ಅದಕ್ಕೆ ಪಟಾಕ್ಸೆ ತಿಂದು ಆಮೇಲೆ ಸಿಗ್ತದೆ. ಗೈಸ್ ಅಲ್ಲಿಂದೆಲ್ಲ ಶಸ್ತ್ರಗಳು ಎತ್ತಾಕೊಂಡು ಸೀದಾ ಹೊಸ ಮನೆಗೆ ನಮ್ಮ ಎಂಟ್ರಿ. ನಿನ್ನೆ ಆಗ್ಯದ. ಬಟ್ ನಿನ್ನೆ ನೈಟ್ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ವೀಡಿಯೋ ಮಾಡೋಕತ್ತೀನಿ. ನಿನ್ನೆ ನೈಟೇ ಬಂದ್ಕಿರೆ ಇಲ್ಲೇ ಸ್ಟೇ ಮಾಡಿದ್ದೆ. ಅದಕ್ಕೆ ಮನೆಗೆ ಗೈಸ್ ನೋಡ್ರಿ ಇಲ್ಲ ಇಷ್ಟೆಲ್ಲ ಸಾಮಾನುಗಳು ಇವೆಲ್ಲ ಅರೇಂಜ್ ಮಾಡ್ಬೇಕು. ಇನ್ನೂ ನನಗೆ ಇದೇ ವಜ್ಜಿಗಳದ. ಆ ಕಡೆ ಬೆಡ್ರೂಮ್ ಅದ, ಈ ಕಡೆ ಕಿಚನ್ ಅದ. ನಿಮಗೆ ಬೇಕಾದ್ರೆ ಹೇಳ್ರಿ ಹೋಮ್ ಟೂರ್ ಮಾಡೋಣ. ಚಂದ ರೆಡಿ ಮಾಡ್ತೀನಿ. ಆಮೇಲೆ ಹಿಂಗೆ ಕಾಂಜಿ ಪಿಂಜಿ ಕದರ ಮಾಡಲ್ಲ. ಸೊ ಮಸ್ತ್ ರೆಡಿ ಮಾಡಿಕೆ ಮಾಡ್ತೀನಿ ಅಂತ ನಿಮಗೆ ಹೋಮ್ ಟೂರ. ಓಕೆ ಗೈಸ್, ಇವತ್ತಿನ ಡೈಲಿ ಏನು ಮಾಡ್ತೀನಿ. ಯಾಕಪ್ಪ ಅಂದ್ರೆ ನಾಳೆ ನೋಡಿದಾಗ ಮಾತ್ರ ನೋಡ್ರಿ ಏನು ಇರ್ತದೆ ಏನಿಲ್ಲ ಅನ್ನೋದು. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಚಿಮ್ಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಅಷ್ಟೇ.